ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಬಾಗಲಕೋಟೆ ತಾಲೂಕು ಕಾನೂನು ಸೇವಾ ಸಮಿತಿ ಜಮಖಂಡಿ, ನ್ಯಾಯವಾದಿಗಳ ಸಂಘ ಜಮಖಂಡಿ, ಪೊಲೀಸ್ ಇಲಾಖೆ, ಜಮಖಂಡಿ ಸರ್ಕಾರಿ ಬಾಲಕರ ಕಾಲೇಜು ಜಮಖಂಡಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ಕಲ್ಯಾಣ ಮತ್ತು ಸಂಘರ್ಷಕ್ಕೊಳಗಾದ ಬಾಲಕರಿಗೆ ಸಂಬಂಧಿಸಿದ ಕಾನೂನಿನ ಪೊಲೀಸರ ಪಾತ್ರ ಮತ್ತು ಮೂಲಭೂತ ಹಕ್ಕು ಕರ್ತವ್ಯಗಳು ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಕವಿತಾ ಎಸ್ ಉಂಡೋಡಿ, ಸರ್ಕಾರಿ ಬಾಲಕರ ಕಾಲೇಜಿನ ಪ್ರಾಚಾರ್ಯರಾದ ಸುರೇಶ್ ಬಿರಾದರ್, ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷರು ಹಾಗೂ ಪೇನಲ್ ವಕೀಲರು TLSC, SB ಕಾಳೆ, CS ಜನಗೊಂಡ, IS ಹೆಬ್ಬಾಳ್, ಡಾಕ್ಟರ್ LK ಕವಿಮಠ್, AB ರಾಮದುರ್ಗ, VR ಬೊಮ್ಮನಹಳ್ಳಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಪ್ರಧಾನ ಹಿರಿಯ ದಿವಾನಿ ನ್ಯಾಯಾಧೀಶರಾದ ಕವಿತಾ ಎಸ್ ಉಂಡೋಡಿ, ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷರಾದ SB ಕಾಳೆ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳ ಕುರಿತು ಕಾನೂನು ಅರಿವು ಮೂಡಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಡಾಕ್ಟರ್ LK ಕವಿಮಠ್ ಅವರು ಮಾತನಾಡಿದರು. ಕಾರ್ಯಕ್ರಮದ ಸ್ವಾಗತವನ್ನು CS ಜನಗೊಂಡ ನಡೆಸಿದರೆ, ನಿರೂಪಣೆಯನ್ನು PK ನಾಯ್ಕ್ ಅವರು ನಡೆಸಿದರೆ, ವಂದನಾರ್ಪಣೆಯನ್ನು KS ಪೂಜಾರ್ ಅವರು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಟೀನೇಜ್ ಮಕ್ಕಳಿಗೆ ಇಡ್ತೀವಿ ಅಂತ, ಯಾಕಂದ್ರೆ ಈ ಒಂದು ವಯಸ್ಸಿನಲ್ಲಿ ನಿಮಗೆ ಏನು ಕಾನೂನು ಜ್ಞಾನ ಅಷ್ಟು ಇರೋದಿಲ್ಲ, ತಿಳಿಯೋದು ಎಷ್ಟೋ ತಪ್ಪುಗಳನ್ನು ಮಾಡ್ತೀರಿ. ಅವುಗಳನ್ನು ಸುಧಾರಣೆ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಆಗೋಕ್ಕಿಂತ ಮುಂಚೆನೆ ಏನು ನಾವು ಕಾನೂನುಗಳನ್ನು ಅಂದರೆ ಏನಾಗುತ್ತೆ, ಸಮಾಜದಲ್ಲಿ ಮತ್ತು ಒಳ್ಳೆಯ ಪ್ರಜೆಗಳಾಗಿ ನಾವು ಬದುಕಬಹುದು ಅನ್ನೋ ನಿಟ್ಟಿನಲ್ಲಿ ನಾವೇನು ಮಾಡಿದ್ದೇವೆ, ಈ ಅಂಥ ಕಾರ್ಯಕ್ರಮಗಳನ್ನು ನಾವು ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಾಗಿ ಇಟ್ಕೋತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ 2 ವಿಷಯಗಳ ಬಗ್ಗೆ ತಮಗೆ ಗೊತ್ತಾಯಿತು. ಯಾವುದು? ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು. ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಎಷ್ಟು 6 ಹಕ್ಕುಗಳನ್ನು ಕೊಟ್ಟಿದೆ, ಕರ್ತವ್ಯಗಳನ್ನು ಕೊಟ್ಟಿದೆ. ತಾವೆಲ್ಲ ಓದಿದಿರಿ, ಓದ್ತಾ ಇದ್ದೀರಿ, ತಮಗೆಲ್ಲ ಸಬ್ಜೆಕ್ಟ್ ಇದೆ ಅಂತ ಅಂದ್ಕೊಂಡಿದ್ದೀರಿ, ಹೌದಾ? ಈಗ ನಾವೆಲ್ಲರೂ ಏನು ಮಾಡ್ತೀವಿ, ಬರೀ ನಾವು ಹಕ್ಕುಗಳಿಗೆ ಅಷ್ಟೇ ಹೋರಾಡ್ತೀವಿ, ಆದರೆ ಕರ್ತವ್ಯಗಳನ್ನು ಎಷ್ಟೋ ಬಾರಿ ನಾವು ಮರ್ತಿದ್ದೀವಿ. ಒಂದು ಆಮೇಲೆ ನಿಮ್ಮ ಅಜ್ಜನ ತಂದೆ ಹೆಸರು ಏನು ಅಂತ ಕೇಳ್ತೀವಿ, ಯಾರು ಕೇಳ್ತದಿಲ್ಲ. ಅವಾಗ ಹೆಂಗೆ ನಿಮ್ಗೆ ಯಾರು ನಿಮ್ಮ ಅಜ್ಜನ ಹೆಸರು ಹೆಂಗೆ ಗೊತ್ತಿಲ್ಲ ಅಂತ ಅಂತಾರೆ. ಅದನ್ನೇ 2-3 ಸಲ ರಿಪೀಟ್ ಮಾಡಿದಾಗ ಒಬ್ಬರು ವಿದ್ಯಾರ್ಥಿನಿ ಸಿಟ್ಟು ಬರುತ್ತಂತೆ. ಯಾಕೆ ಮೇಲೆ ಅವ್ರ ಹೆಸರು ಕೇಳ್ತೀರಿ, ಅವ್ರೇನು ಮಾಡಿ ಹೋಗಿದಾರಂತ ಅವ್ರು ನೆನ್ಪಿಟ್ಕೊಳ್ತೀವಿ. ಏನಂತ ಅವರು ಏನು ಮಾಡಿ ಹೋಗಿದ್ದಾರೆ ಅಂತ ಸಮಾಜಕ್ಕೆ ಅವ್ರು ನೆನ್ಪಿಟ್ಕೊಳ್ತೀವಿ. ಅವ್ರ ಉಪನ್ಯಾಸರಿಗೆ ಅನ್ಸತ್ತಂತೆ, ಸಮಾಜ ಯಾವಾಗ ನೆನ್ಪಿಟ್ಕೊಳುತ್ತೆ, ಸಮಾಜದಲ್ಲಿ ಏನಾದರೂ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕೆ ಗೌತಮ್ ಬುದ್ಧ, ಮಹಾತ್ಮ ಗಾಂಧಿ, ವಿವೇಕಾನಂದರು ಎಲ್ಲ ಏನು ಮಾಡಿದ್ದಾರೆ, ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೆ ಸಮಾಜ ಅವರನ್ನು ನೆನ್ಪಿಟ್ಕೊಂಡಿದೆ. ಅದಕ್ಕೆ ನೀವು ವಿದ್ಯಾರ್ಥಿಗಳು ಏನು ಮಾಡಬೇಕು, ನೀವು ಸಹಿತ ಒಂದು ಗುರಿಯನ್ನು ಇಟ್ಟುಕೊಂಡು ಆ ಗುರಿಯತ್ತ ನಡಿಬೇಕು. ಅವಾಗ ನಾವು ಒಂದು ಸಮಾಜದಲ್ಲಿ ಮಾನವ ಜನ್ಮಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟು ಒಂದಾಗುತ್ತೆ. ಬೇರೆ ಯಾರು ನಮ್ಮನ್ನು ನೆನ್ಪಿಟ್ಕೊಳ್ಳಿಲ್ಲ ಅಂದ್ರೆ ಸಾಕು, ನಮ್ಮ ಮನೆಯ ಜನ ಆದರೂ ನಮ್ಮನ್ನು ನೆನ್ಪಿಟ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಈಗ ಮುಂದೆ ನಿಮ್ಮ ಜೀವನ ಸುಗಮವಾಗುತ್ತೆ. ಈಗಲೇ ನಾವು ಆರಾಮಾಗಿರ್ತೀವಿ ಅಂದರೆ ಮುಂದೆ ನಿಮ್ಮ ಜೀವನ ಕಷ್ಟ ಆಗುತ್ತೆ. ಅದಕ್ಕೆ ಈಗ ಕಷ್ಟಪಟ್ಟು ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮ ವಿದ್ಯಾಸಂಸ್ಥೆಗೆ ಹೆಸರು ತನ್ನಿ ಅಂತ ಹೇಳ್ತಾ, ಪ್ರತಿ ದಿವಸ ನಾವು ಪತ್ರಿಕೆಯನ್ನು ಓದಿದ್ರೆ ಎಲ್ಲಾ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಇವತ್ತಿನ ದಿವಸ ಏನು ಕೆಲವು ಚಟುವಟಿಕೆಗಳನ್ನ ನೋಡಿದ್ರೆ ಬಹಳ ಖೇದಕರ ಸಂಗತಿ ಅನಿಸ್ತದ. ಮಕ್ಕಳಿಗೆ, ಈ ನಿಮ್ಮ ಟೀನೇಜ್ ಮಕ್ಕಳಿಗೆ, ವಯಸ್ಕರ ಆಗ್ತಕ್ಕಂಥ ಮಕ್ಕಳಿಗೆ ನಾವೇನಾದ್ರೂ ಕಾನೂನಿನ ಬಗ್ಗೆ ಒಂದು ಅರಿವನ್ನು ಮೂಡಿಸಿದರೆ ಅವರು ತಮ್ಮನ್ನ ತಾವು ಸುಧಾರಣೆ ಮಾಡಿಕೊಳ್ಳುವುದರ ಮೂಲಕ ಈ ಸಮಾಜವನ್ನ ಸುಧಾರಣೆ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಮ್ಗದ. ಯಾವಾಗಲೂ ನಾವು ಟೀನೇಜ್ ಮಕ್ಕಳಿಗೆ ಇಂತಹ ಒಂದು ತರಬೇತಿಯನ್ನ ನೀಡುವುದು ಇವತ್ತಿನ ದಿವಸ ಬಹಳ ಅತ್ಯವಶ್ಯಕವಾಗಿದೆ. ಅದನ್ನ ಅರಿತುಕೊಂಡು ಮಾನ್ಯ ನ್ಯಾಯಾಧೀಶರದ್ದು ನೋಡ್ರಿ, ಅವ್ರಿಗೆಲ್ಲ ಬಿಡುವಿಲ್ಲದ ಕೆಲಸ ಇರ್ತದ. ಅಂತಹದ್ರ ಮಧ್ಯದಲ್ಲೇ ಬಿಡುವು ಮಾಡ್ಕೊಂಡು ಬಂದು ನಮ್ಮ ಪದವಿ ಪೂರ್ವ ಪ್ರಥಮ ವರ್ಷ, ದ್ವಿತೀಯ ವರ್ಷದ ಮಕ್ಕಳಿಗೆ ಆ ಒಂದು ಜ್ಞಾನವನ್ನ ನೀಡಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಗೆ ಎಲ್ಲ ಅತಿಥಿಗಳು ಬಂದಿದ್ದಾರೆ. ನೆಲ್ಸನ್ ಮಂಡೇಲಾ ಅವರು ಒಂದು ಮಾತನ್ನು ಹೇಳ್ತಾರೆ, ನೀವೆಲ್ಲ ನೆನಪಿಟ್ಕೋಬೇಕು.
ಎಜುಕೇಶನ್ ಈಸ್ ದ ಓನ್ಲಿ ಟೂಲ್ ವಿಚ್ ಕ್ಯಾನ್ ಚೇಂಜ್ ದ ಹೋಲ್ ವರ್ಲ್ಡ್. ಇಡೀ ಜಗತ್ತನ್ನ ಬದಲಾಯಿಸುವ ಶಕ್ತಿ ಶಿಕ್ಷಣಕ್ಕೆ ಮಾತ್ರ ಇದೆ. ಅಂತ ಶಿಕ್ಷಣವನ್ನ ಪಡ್ಕೊಂಡು ಇವರು ಹೇಳ್ತಕ್ಕಂಥ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಸಮಾಜ ಅತ್ಯಂತ ಸುಧಾರಣೆ ಆಗ್ತದೆ ಅಂತ ಎರಡು ಮಾತನ್ನ ಪ್ರಾಸ್ತಾವಿಕವಾಗಿ ನಾವು ಯಾಕೆ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ? ಇವತ್ತಿನ ನಮ್ಮ ವಿದ್ಯಾರ್ಥಿಗಳು ಸಮಾಜಮುಖಿಯಾಗಿದ್ದಾರೆ. ಪಾಲಕರ ಮತ್ತು ಪೋಷಕರ ಅವರ ಒಂದು ಮಾರ್ಗದರ್ಶನದಲ್ಲಿ ಇದ್ದಾರೆ, ಅಥವಾ ಶಾಲೆ ಕಾಲೇಜುಗಳ ಆಡಳಿತ ಮಂಡಳಿ ಶಿಕ್ಷಕ ವೃಂದದ ಒಂದು ಮಾತಿನಂತೆ ಅವರ ವರ್ತನೆ ಇದೆಯಾ? ಹಾಗೆ ಸಮಾಜದಲ್ಲಿ ನಾವು ನಡೀತಕ್ಕಂಥ ಹಲವಾರು ಒಂದು ಚಟುವಟಿಕೆಗಳಿಗೆ ನಮ್ಮ ಬಾಲಕರು ಅದನ್ನ ಪ್ರತಿರೋಧನೆ ಮಾಡ್ತಾರ ಅಥವಾ ಅದನ್ನ ಪ್ರತಿಭಟಿಸ್ತಾರ? ಇವರಲ್ಲಿ ಅಂತ ಚೈತನ್ಯ ಯಾಕೆ ಇಲ್ಲ? ಆ ಚೈತನ್ಯವನ್ನ ತುಂಬುವಂತ ಕೆಲಸವನ್ನ ನಮ್ಮ ಕಾನೂನು ಸೇವಾ ಸಮಿತಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮಲ್ಲಿ ಹಮ್ಮಿಕೊಳ್ಳಬೇಕು. ಆ ಒಂದು ನಿಟ್ಟಿನಲ್ಲಿ ಸಾಮಾನ್ಯವಾದ ಜ್ಞಾನವನ್ನ, ಸಾಮಾನ್ಯವಾದ ಕಾನೂನನ್ನು ಒಮ್ಮೆ ನಾವು ತಿಳ್ಕೊಂಡು ಬಿಟ್ಟಿವಿ ಅಂತಂದಾಗ ಮುಂದೆ ನಮ್ಮ ಎದುರಿಗೆ, ನಮ್ಮ ಕಣ್ಮುಂದೆ ನಡೀತಕ್ಕಂಥ ಹಲವಾರು ಒಂದು ಅಹಿತಕರ ಘಟನೆಗಳನ್ನು ನಾವು ತಡೆಗಟ್ಟಬಹುದು, ನಮ್ಮ ಸಮಾಜವನ್ನ ಸುಸ್ಥಿತಿಗೆ ನಾವು ಒಯ್ಯಬಹುದು, ನಮ್ಮ ದೇಶವನ್ನ ಒಂದು ಉನ್ನತ ಮಟ್ಟಕ್ಕೆ ನಾವು ಕೊಂಡೊಯ್ಯಬಹುದು, ಇಡೀ ವಿಶ್ವದಲ್ಲಿ ನಮ್ಮ ದೇಶ ಒಂದು ಪ್ರಬಲ, ಶಾಂತಿಯುತ ಮತ್ತು ಅಪರಾಧ ಮುಕ್ತವಾಗುವಂತಹ ದೇಶ ನಾವನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳ ಪಾತ್ರ ಅತಿ ಮುಖ್ಯವಾಗಿದೆ. ಹಾಗಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಈಗ ನಾವು ಇವತ್ತು ನನಗೆ ಕೊಟ್ಟಿದ್ದ ಟಾಪಿಕ್ ಏನಪ್ಪ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಡ್ಯೂಟೀಸ್. ಹೆಜ್ಜೆಗಳಿಗೊಂದು ಧರ್ಮದವ, ಪ್ರತಿ ಹೆಜ್ಜೆಗೊಂದೊಂದು ಭಾಷೆಗಳದಾವ, ಪ್ರತಿ ಹೆಜ್ಜೆಗಳಿಗೆ ಒಂದು ಆಚರಣೆಗಳದಾವ. ಈ ಎಲ್ಲಾ ಆಚರಣೆಗಳನ್ನ ಎಲ್ಲಾ ಧರ್ಮದ ಗ್ರಂಥಗಳು ಏನ್ ಹೇಳ್ತಾವ ಅಂತಂದ್ರ ಮುಸ್ಲಿಮರು ಕುರಾನ್ ಪ್ರಕಾರ ಹಿಂಗಿರ್ಬೇಕು, ಬೈಬಲ್ ನ ಪ್ರಕಾರ ಹಿಂಗಿರ್ಬೇಕು. ಈ ಎಲ್ಲ ಧರ್ಮಗಳನ್ನ, ಎಲ್ಲ ಧರ್ಮದವರಿಗೆ ಯಾವುದೇ ತೊಂದರೆ ಆಗದೆ, ಅವರ ಆಚರಣೆಗಳಿಗೆ ಯಾವುದೇ ಅಡ್ಡಿ ಆಗದೆ ಇಂಥ ಒಂದು ಸುಂದರವಾದ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರಲ್ಲ, ಅದನ್ನ ನಾವು ಉಳಿಸಿಕೊಂಡು ಹೋಗಬೇಕಾದ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಒಂದು ಆದ್ಯ ಕರ್ತವ್ಯ. ಆ ಒಂದು ಕರ್ತವ್ಯವನ್ನ ತಾವೆಲ್ಲರೂ ಶಿರಸಾವಹಿಸಿ ಪಾಲಿಸಿದ್ದೇ ಆದಲ್ಲಿ ಸಮಾಜದಲ್ಲಿ ನಿಮಗೆ, ನಿಮ್ಮ ಶಾಲೆಗೆ, ನಿಮ್ಮ ತಾಲೂಕು, ಆಮೇಲೆ ರಾಜ್ಯ, ನಿಮ್ಮ ದೇಶಕ್ಕೆ ಒಂದು ಒಳ್ಳೆಯ ಕೀರ್ತಿಯನ್ನು ತರುವಂತಹ ಒಂದು ನಿರ್ಧಾರ ತಮಗೆ ಬಿಟ್ಟದ್ದು.